ಈಗಾಗಲೇ SID ಕಸ್ಟಡಿಯಲ್ಲಿ ಈಗಾಗಲೇ HD ರೇವಣ್ಣ ಇದ್ದಾರೆ ಕಿಡ್ನಾಪ್ ಪ್ರಕರಣ ಕುರಿತಂತೆ. ಆದರೆ ಇಲ್ಲೊಬ್ಬರು ಶಾಸಕರು ಹೇಳ್ತಾ ಇರುವಂಥದ್ದು, ನನಗೂ ಹಾಗೆ ಆ ಕಿಡ್ನಾಪ್ ಪ್ರಕರಣಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನನ್ನ ಹೆಸರು ಸುಮ್ಮನೆ ತಳಕು ಹಾಕೊಂಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಆ ದಿನ KR ನಗರದಲ್ಲಿ ಇರಲೇ ಇಲ್ಲ, ಈ ವಿಚಾರದಲ್ಲಿ ನನ್ನ ಹೆಸರು ತಳಕು ಹಾಕಲಾಗ್ತಾ ಇದೆ. ಕೆಲವರು ನನ್ನ ವಿರುದ್ಧ ಸುಮ್ಮನೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. KR ನಗರ ಶಾಸಕ D ರವಿಶಂಕರ್ ಹೇಳಿಕೆ ಇದು. ಆ ಸಂತ್ರಸ್ತೆ ಆಗಲಿ ಆಕೆ ಮಗನಾಗಲಿ ನೇರ ಸಂಪರ್ಕವಿಲ್ಲ, ದೂರವಾಣಿ ಹಾಗೆ ನೇರವಾಗಿ ಎಂದೂ ಕೂಡ ಭೇಟಿ ಆಗಲಿಲ್ಲ. ನಾವು ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ, ಕಾನೂನು ಕ್ರಮ ಜರುಗಿಸ್ತೇವೆ ಅಂತ D ರವಿಶಂಕರ್ ಅವರು ಹೇಳ್ತಾ ಇದ್ದಾರೆ. ಸಾಕಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಶಾಸಕರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರೇವಣ್ಣ ಪರವಾಗಿ ಹೇಳ್ತಾ ಇದ್ದಾರೆ, ಇನ್ನೊಬ್ರು ಈಗ ಇವರ ಹೆಸರು ಕೂಡ ತಳಕು ಹಾಕೊಂಡಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಶಾಸಕರು. ನಾನು ಆ ವಿಚಾರದಲ್ಲಿ ಏನೂ ಇಲ್ಲ, ಆದರೆ ನನ್ನ ಹೆಸರನ್ನ ಯಾಕೆ ಸುಮ್ಮನೆ ಬಳಸ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ D ರವಿಶಂಕರ್ ಅವರು. ನಾನು 2 ದಿವಸಗಳಿಂದ ನೋಡ್ತಾ ಇದ್ದೇನೆ. ಏನು 2ನೇ ತಾರೀಕು ನಮ್ಮ ಕೃಷ್ಣರಾಜನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಕಿಡ್ನಾಪಿನ ಸಂಬಂಧಪಟ್ಟ ಹಾಗೆ. ಆ ಒಂದು ಪ್ರಕರಣದಲ್ಲಿ ನನ್ನ ಹೆಸರನ್ನು ವಿನಾಕಾರಣ ತರ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಸಮಸ್ತ ಜನತೆಗೆ ತಿಳಿಸೋದೇನೆಂದರೆ, ನಾನು 2ನೇ ತಾರೀಕು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ನಿಪ್ಪಾಣಿಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ ನಮ್ಮ ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನು ವಹಿಸಿದರು. ನಾನು ಅಲ್ಲಿ ಸಭೆಗಳಿಗೆ, ಅಲ್ಲಿ ಪ್ರಚಾರಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ನನಗೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವುದೇ ರೀತಿಯಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಬಂಧ ಇಲ್ಲ. ನಾನು 2 ದಿವಸಗಳಿಂದ ಈಗಾಗಲೇ SID ಕಸ್ಟಡಿಯಲ್ಲಿ ಈಗಾಗಲೇ HD ರೇವಣ್ಣ ಇದ್ದಾರೆ ಕಿಡ್ನಾಪ್ ಪ್ರಕರಣ ಕುರಿತಂತೆ. ಆದರೆ ಇಲ್ಲೊಬ್ಬರು ಶಾಸಕರು ಹೇಳ್ತಾ ಇರುವಂಥದ್ದು, ನನಗೂ ಹಾಗೆ ಆ ಕಿಡ್ನಾಪ್ ಪ್ರಕರಣಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನನ್ನ ಹೆಸರು ಸುಮ್ಮನೆ ತಳಕು ಹಾಕೊಂಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಆ ದಿನ KR ನಗರದಲ್ಲಿ ಇರಲೇ ಇಲ್ಲ, ಈ ವಿಚಾರದಲ್ಲಿ ನನ್ನ ಹೆಸರು ತಳಕು ಹಾಕಲಾಗ್ತಾ ಇದೆ. ಕೆಲವರು ನನ್ನ ವಿರುದ್ಧ ಸುಮ್ಮನೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. KR ನಗರ ಶಾಸಕ D ರವಿಶಂಕರ್ ಹೇಳಿಕೆ ಇದು. ಆ ಸಂತ್ರಸ್ತೆ ಆಗಲಿ ಆಕೆ ಮಗನಾಗಲಿ ನೇರ ಸಂಪರ್ಕವಿಲ್ಲ, ದೂರವಾಣಿ ಹಾಗೆ ನೇರವಾಗಿ ಎಂದೂ ಕೂಡ ಭೇಟಿ ಆಗಲಿಲ್ಲ. ನಾವು ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ, ಕಾನೂನು ಕ್ರಮ ಜರುಗಿಸ್ತೇವೆ ಅಂತ D ರವಿಶಂಕರ್ ಅವರು ಹೇಳ್ತಾ ಇದ್ದಾರೆ. ಸಾಕಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಶಾಸಕರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರೇವಣ್ಣ ಪರವಾಗಿ ಹೇಳ್ತಾ ಇದ್ದಾರೆ, ಇನ್ನೊಬ್ರು ಈಗ ಇವರ ಹೆಸರು ಕೂಡ ತಳಕು ಹಾಕೊಂಡಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಶಾಸಕರು. ನಾನು ಆ ವಿಚಾರದಲ್ಲಿ ಏನೂ ಇಲ್ಲ, ಆದರೆ ನನ್ನ ಹೆಸರನ್ನ ಯಾಕೆ ಸುಮ್ಮನೆ ಬಳಸ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ D ರವಿಶಂಕರ್ ಅವರು. ನಾನು 2 ದಿವಸಗಳಿಂದ ನೋಡ್ತಾ ಇದ್ದೇನೆ. ಏನು 2ನೇ ತಾರೀಕು ನಮ್ಮ ಕೃಷ್ಣರಾಜನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಕಿಡ್ನಾಪಿನ ಸಂಬಂಧಪಟ್ಟ ಹಾಗೆ. ಆ ಒಂದು ಪ್ರಕರಣದಲ್ಲಿ ನನ್ನ ಹೆಸರನ್ನು ವಿನಾಕಾರಣ ತರ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಸಮಸ್ತ ಜನತೆಗೆ ತಿಳಿಸೋದೇನೆಂದರೆ, ನಾನು 2ನೇ ತಾರೀಕು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ನಿಪ್ಪಾಣಿಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ ನಮ್ಮ ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನು ವಹಿಸಿದರು. ನಾನು ಅಲ್ಲಿ ಸಭೆಗಳಿಗೆ, ಅಲ್ಲಿ ಪ್ರಚಾರಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ನನಗೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ನಾನು 2 ದಿವಸಗಳಿಂದ